Hi, welcome to my channel Spreading Stories in Kannada. ಕಿಚನ್ ಕ್ಲೀನಿಂಗ್ ಟಿಪ್ಸ್. ಏನೇ ಮಾಡಿದರೂ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಆಗ್ತಿಲ್ವಾ? ಹಾಗಾದರೆ ಈ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ. ಕ್ಲೀನಿಂಗ್ ಟಿಪ್ಸ್. ಹಳೆ ಬಟ್ಟೆ ಇರಲಿ, ಸ್ಪಾಂಜ್ ಇರಲಿ, ಕೆಲವೊಮ್ಮೆ ಕ್ಲೀನ್ ಮಾಡುವ ಬಟ್ಟೆಯಿಂದ ವಾಸನೆ ಬರುತ್ತದೆ. ಇದಕ್ಕಾಗಿ ಏನು ಮಾಡಬೇಕು? ಪ್ರತಿಯೊಬ್ಬರೂ ಹೊಳೆಯುವ, ಸ್ವಚ್ಛವಾದ ಮತ್ತು ಉತ್ತಮ ವಾಸನೆಯನ್ನು ಹೊಂದಿರುವ ಅಡುಗೆ ಮನೆಯನ್ನು ಇಷ್ಟಪಡುತ್ತಾರೆ. ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಮತ್ತು ಹೊಳೆಯುವಂತೆ ಮಾಡಲು, ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಲು ಹಳೆಯ ಬಟ್ಟೆ ಅಥವಾ ಚೂರು ಚೂರು ಬಟ್ಟೆಗಳನ್ನು ಬಳಸುವುದು ಸಾಮಾನ್ಯವಾಗಿದೆ. ಸಾಮಾನ್ಯವಾಗಿ ಕಿಚನ್ ಕ್ಲೀನ್ ಮಾಡುವ ಬಟ್ಟೆ ಎಂದಾಕ್ಷಣ ಒರೆಸುವ ಬಟ್ಟೆ ನೆನಪಿಗೆ ಬರುತ್ತದೆ. ಕೆಲವರು ಸ್ಪಂಜನ್ನು ಬಳಸುತ್ತಾರೆ. ಹಳೆಯ ಬಟ್ಟೆ ಇರಲಿ, ಸ್ಪಾಂಜ್ ಇರಲಿ, ಆಗೊಮ್ಮೆ ಈಗೊಮ್ಮೆ ಶುಚಿಗೊಳಿಸುವ ಬಟ್ಟೆಯೇ ವಾಸನೆ ಬರುತ್ತಿರುತ್ತದೆ. ನ್ಯಾಪ್ಕಿನ್ಗಳು ಹೊಸದನ್ನು ಖರೀದಿಸಿದರೆ ತಾಜಾವಾಗಿರುವುದಿಲ್ಲ. ಮತ್ತೊಂದೆಡೆ ವಾಸನೆ ಮಾತ್ರವಲ್ಲ, ಈ ಬಟ್ಟೆಗಳು ಬ್ಯಾಕ್ಟೀರಿಯಾದ ಆವಾಸಸ್ಥಾನವಾಗಿರುತ್ತವೆ. ಒಂದು ಪಾತ್ರೆ ತೊಳೆಯುವ ಸ್ಪಾಂಜ್ ನೂರಾರು ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತದೆ ಎಂದು ಸಂಶೋಧಕರು ಹೇಳುತ್ತಾರೆ. ಅಡುಗೆ ಮನೆ ಸ್ವಚ್ಛವಾಗಿದ್ದರೂ ಅಡುಗೆ ಮನೆಯ ಸ್ಪಾಂಜ್ ಅಥವಾ ಬಟ್ಟೆಗೆ ಅಚ್ಚು ಬಿದ್ದರೆ ಹೇಗೆ? ಟವೆಲ್ನಿಂದ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ಕೆಲವು ಸರಳ ಸಲಹೆಗಳಿವೆ. ಮೊದಲನೆಯದಾಗಿ, ಕುದಿಯುವ ನೀರು. ಪಾತ್ರೆ, ತೊಳೆಯುವ ಸ್ಪಾಂಜ್ ಮತ್ತು ತೊಳೆಯುವ ಬಟ್ಟೆಗಳನ್ನು ಕುದಿಯುವ ನೀರಿನಲ್ಲಿ ಕೆಲವು ನಿಮಿಷಗಳ ಕಾಲ ಇರಿಸಿ. ಫ್ಯಾಬ್ರಿಕ್ ತುಂಬ ಕೊಳಕು ಅಥವಾ ವಾಸನೆಯಿಂದ ಕೂಡಿದರೆ ಕುದಿಯುವ ನೀರಿಗೆ 1 ಚಮಚ ಸರ್ಪ್ ಅಥವಾ ನಿಂಬೆ ರಸವನ್ನು ಸೇರಿಸಿ. ಇದು ಸೂಕ್ಷ್ಮಾಣುಗಳನ್ನು ಕೊಲ್ಲುವುದು ಮಾತ್ರವಲ್ಲದೆ ಆ ಕೆಟ್ಟ ವಾಸನೆಯನ್ನು ತೆಗೆದುಹಾಕುತ್ತದೆ. ಇನ್ನು 2, ಉಪ್ಪು ಮತ್ತು ವಿನೆಗರ್ ಮಿಶ್ರಣದಲ್ಲಿ ನೆನೆಸಿ. ನೀರನ್ನು ಕುದಿಸಿ ಮತ್ತು ಸ್ಪಾಂಜ್ ಮತ್ತು ಬಟ್ಟೆಯನ್ನು ಬಿಸಿನೀರು, ವಿನೆಗರ್ ಮತ್ತು ಉಪ್ಪಿನಲ್ಲಿ ಮೊದಲ ದಿನ ರಾತ್ರಿ ನೆನೆಸಿಡಿ. ಮರುದಿನ ಬೆಳಗ್ಗೆ ಅವುಗಳನ್ನು ತೆಗೆದುಕೊಂಡು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ. ಇನ್ನು 3, ಮೈಕ್ರೋವೇವ್ ಸ್ಪಾಂಜ್. ಮೈಕ್ರೋವೇವ್ ಓವನ್ ಅನ್ನು ಪೂರ್ವಭಾವಿಯಾಗಿ ಕಾಯಿಸಿ. ಒದ್ದೆಯಾದ ಸ್ಪಂಜನ್ನು ಮೈಕ್ರೋವೇವ್ನಲ್ಲಿ 2 ನಿಮಿಷಗಳ ಕಾಲ ಬಿಸಿ ಮಾಡಿ. ಮೈಕ್ರೋವೇವ್ನಲ್ಲಿ 6 ಗಂಟೆಗಳವರೆಗೆ ಬಿಡಿ. ಮೈಕ್ರೋವೇವ್ನಲ್ಲಿ ಒಣ ಬಟ್ಟೆಗಳನ್ನು ಹಾಕಬೇಡಿ ಎಂದು ನೆನಪಿಡಿ. ಬ್ಲೀಚ್. ಅಡುಗೆ ಮನೆ ಸ್ವಚ್ಛಗೊಳಿಸುವ ಬಟ್ಟೆಗಳನ್ನು ಬ್ಯಾಕ್ಟೀರಿಯಾ ಮತ್ತು ಕೊಳೆಯಿಂದ ಮುಕ್ತವಾಗಿಡಲು ಬ್ಲೀಚಿಂಗ್ ಉತ್ತಮ ಮಾರ್ಗವಾಗಿದೆ. ಬಟ್ಟೆ ಮತ್ತು ಸ್ಪಂಜುಗಳನ್ನು ನೀರು ಮತ್ತು ಬ್ಲೀಚ್ ಮಿಶ್ರಣದಲ್ಲಿ ನೆನೆಸಿ 5 ರಿಂದ 7 ನಿಮಿಷ ಕಾಲ ನೆನೆಸಿ ಮತ್ತು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ. ಕೀಟನಾಶಕಗಳನ್ನು ಬಳಸಿ. ಕೀಟನಾಶಕಗಳು ಈಗ ಹೆಚ್ಚಿನ ಔಷಧ ಅಂಗಡಿಗಳಲ್ಲಿ ಲಭ್ಯವಿದೆ. ಆದ್ದರಿಂದ ನೀವು ಕೀಟನಾಶಕಗಳೆಂದು ಕರೆಯಲ್ಪಡುವ ಕೀಟನಾಶಕಗಳನ್ನು ಖರೀದಿಸಬಹುದು. ಸ್ಪಂಜುಗಳ ಮೇಲೆ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಅವುಗಳನ್ನು ಒರೆಸುವ ಮೇಲೆ ಸಿಂಪಡಿಸಬಹುದು. ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲುವುದು ಮಾತ್ರವಲ್ಲದೆ ಉತ್ತಮ ಪರಿಮಳವನ್ನು ನೀಡುತ್ತದೆ. ಈ ಸಲಹೆಗಳನ್ನು ಬಳಸುವುದರಿಂದ ನಿಮ್ಮ ಅಡುಗೆಮನೆಯು ಸ್ವಚ್ಛವಾಗಿರುವುದಿಲ್ಲ ಮತ್ತು ಕಲೆಗಳಿಂದ ಮುಕ್ತವಾಗಿರುತ್ತದೆ. ನೀವು ಇದನ್ನು ವಾರಕ್ಕೊಮ್ಮೆ ಮಾಡಬಹುದು. ಅಲ್ಲದೆ ಪ್ರತಿ 2-3 ತಿಂಗಳಿಗೊಮ್ಮೆ ಅಡುಗೆ ಮನೆ ಸ್ವಚ್ಛಗೊಳಿಸಲು ಬಳಸುವ ಬಟ್ಟೆ ಮತ್ತು ಸ್ಪಂಜುಗಳನ್ನು ಬದಲಾಯಿಸಲು ಮರೆಯಬೇಡಿ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.